ನಮಸ್ಕಾರ, ಗುಡ್ ಮಾರ್ನಿಂಗ್. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಸಾಕಷ್ಟು ಸುದ್ದಿಗಳಿದಾವೆ. ಅವೆಲ್ಲವನ್ನು ಕೂಡ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅನ್ನು ನೋಡ್ಕೊಂಬಾರ. ಕರಾವಳಿಯ 3 ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ. ಇನ್ನು 4 ದಿನ ಭಾರಿ ಮಳೆ. ಸಿಎಂ ಕಚೇರಿಯಂತೆ ನನಗೂ ಕಚೇರಿ ಬೇಕು. ಸಿಎಂ ಸಭಾಂಗಣದ ಪಕ್ಕದಲ್ಲೇ ಕೊಠಡಿ ಬೇಕಂತೆ ಬೇಡಿಕೆ ಇಟ್ಟಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಕೋಲ್ಡ್ ವಾರ್. ರೇಣುಕಾಚಾರ್ಯ ಬಳಿಕ ವಿಜೇಂದ್ರ ಆಪ್ತ ರುದ್ರೇಶ್ಗೆ ನೋಟಿಸ್. ಮಾಜಿ ಸಿಎಂ ಬಿಎಸ್ವೈ ಆಪ್ತರೇ ಟಾರ್ಗೆಟ್ ಆದ್ರ. ಸರ್ಕಾರದ ವಿರುದ್ಧ ಎಚ್ಡಿಕೆ ನಿರಂತರ ವಾಗ್ದಾಳಿ. ಏನು ಮಾತಾಡದೆ ಬಿಜೆಪಿ ಬೆಂಬಲ. ಲೋಕಸಭೆ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಅಂತ. ರೇಷನ್ ಕಾರ್ಡ್ ಇದ್ರೂ ಕೂಡ ಅಕ್ಕಿ ತಗೋತಿಲ್ಲ 5 ಲಕ್ಷ ಜನ. ಭಾಗ್ಯದ ಹಣ ಹಾಕಲ್ವಂತೆ ಸರ್ಕಾರ. ಅಕ್ಕಿ ತಗೊಂಡ್ರೆ ಮಾತ್ರ 170 ರೂಪಾಯಿ ಹಣ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕಸಭೆ ಚುನಾವಣೆ ಈಗ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಾ ಪಕ್ಷಗಳಿಗೂ ಕೂಡ. ಈಗಲೇ ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಮೈತ್ರಿಕೂಟ ಏನಾದರೂ ರಚನೆ ಆಗುತ್ತಾ ಬಿಜೆಪಿ ಮತ್ತು ಜೆಡಿಎಸ್ ಅನ್ನುವಂತ ಒಂದು ಪ್ರಶ್ನೆ ಎದ್ದಿರುವಂತ ಒಳ ಮೈತ್ರಿಯ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಮಣಿಸ್ಲಿಕ್ಕೆ ಬಿಜೆಪಿ ಜೆಡಿಎಸ್ ಒಪ್ಪಂದ ಮಾಡಿಕೊಂಡವರ ಅಂತ ಸರ್ಕಾರದ ವಿರುದ್ಧ ಸರಣಿ ಆರೋಪವನ್ನ ಮಾಡ್ತಾ ಇದ್ದಾರೆ ಎಚ್ಡಿಕೆ. ಬಿಜೆಪಿ ಹಂಗ್ ನೋಡ್ಕೊಂಡ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕಂಪೇರ್ ಮಾಡಿದ್ರೆ ವೀಕೆ. ಬಿಕಾಸ್ ತುಂಬಾ ಅಗ್ರೆಸಿವ್ ಆಗಿ ಕುಮಾರಸ್ವಾಮಿ ಅವರು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಅವರಿಗೆ ಗೊಂದಲ ಮತ್ತು ಒಂದ್ ಕಡೆ ಯಾರು ವಿರೋಧ ಪಕ್ಷ ನಾಯಕ ಅಂತ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರನ್ನ ಆಶ್ರಯಿಸುವಂತಾಗಿದೆ ಬಿಜೆಪಿ ಪಕ್ಷದವರು. ಎಷ್ಟರ ಮಟ್ಟಿಗೆ ಯಾವ ಸ್ಥಿತಿಲಿದ್ದಾರೆ ಅನ್ನುವಂಥದ್ದು ವಿಧಾನಸಭೆಯಲ್ಲೇ ಗೊತ್ತಾಗ್ತಾ ಇದೆ ಬಿಜೆಪಿ ಪರಿಸ್ಥಿತಿ. ಎಚ್ಡಿಕೆ ಹೇಳಿಕೆಗಳಿಗೆ ಬಿಜೆಪಿ ನಾಯಕರಿಂದ ಸೈಲೆಂಟ್ ಆಗಿ ಬೆಂಬಲ. ಇನ್ನೇನ್ ಮಾಡಬೇಕು, ಅವ್ರು ಹೇಳಿದಕ್ಕೆಲ್ಲ ಜೈ ಅನ್ನುವಂತ ಪರಿಸ್ಥಿತಿ ಇದೆ. ಬಿಕಾಸ್ ಬಿಜೆಪಿ ನಾಯಕರು ಮಾತ್ರ ಅವ್ರ ಲೆವೆಲ್ಗೆ ಅಟ್ಯಾಕ್ ಮಾಡ್ತಾ ಇಲ್ಲ ಜೆಡಿಎಸ್ ಲೆವೆಲ್ಗೆ. ಸೊ ಹೀಗಾಗಿ ಅವ್ರು ಹೇಳಿದಕ್ಕೆಲ್ಲ ಜೈ ಅನ್ನುವಂತ ಇದೆ. ಅಧಿಕೃತ ವಿರೋಧ ಪಕ್ಷ ಬಿಜೆಪಿ ಆಗಿದ್ದರೂ ಕೂಡ ಕುಮಾರಸ್ವಾಮಿ ಅವರ ಅಧಿಕೃತ ವಿರೋಧ ಪಕ್ಷ ನಾಯಕರು ಕಂಡಂತೆ ಕಾಣಿಸ್ತಾ ಇದ್ದಾರೆ. ಬಿಕಾಸ್ ಬಿಜೆಪಿ ಅವರು ಆಶ್ರಯಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಹೇಳಿದಂತ ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಅನ್ನ ಅಣಿತಾ ಇದ್ದಾರೆ. ಬಿಟ್ರೆ ಬಿಜೆಪಿಗೆ ಇನ್ಯಾವುದೇ ಮಾಹಿತಿಗಳು ಕೂಡ ಇಲ್ಲ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ನಾವು ನೋಡಿದಾದ್ರೆ ಎಚ್ಡಿಕೆ ಮುಂದಿಟ್ಟುಕೊಂಡು ಬಿಜೆಪಿ ಪ್ಲಾನ್ ಎಂಬ ಚರ್ಚೆ ಶುರುವಾಗಿದೆ. ಬಿಕಾಸ್ ಸದ್ಯಕ್ಕೆ ಬಿಜೆಪಿ ಅಂತೂ ವೀಕ್ ಆಗಿ ಕಾಣಿಸ್ತಾ ಇದೆ ವಿಧಾನಸಭೆಯಲ್ಲಿ ನಾವು ನೋಡ್ತೀವಿ. ಸೊ ಹೀಗಾಗಿ ಕುಮಾರಸ್ವಾಮಿ ಅವರ ಏನ್ ಹೇಳ್ತಾರೆ ಅವ್ರು ಹೇಳುವಂತ ಎಲ್ಲಾ ವಿಚಾರಗಳಿಗೂ ಜೈ ಜೈ ಜೈ. ಹೌದು, ಕುಮಾರಸ್ವಾಮಿ ಅವರು ಹೇಳ್ತಾರೆ ಅದು ಕರೆಕ್ಟು. ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತ ಆರೋಪ ಕರೆಕ್ಟು. ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತ ವಿಚಾರಗಳೆಲ್ಲವೂ ಕೂಡ ಸರಿಯಾಗಿದೆ ಅಂತ ಒಪ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಲಾಯಿತು. ಟ್ರಾನ್ಸ್ಫರ್ ದಂಧೆಯನ್ನ ಕೂಡ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಬಿಜೆಪಿ ನಾಯಕರು ಹೌದು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗಿದೆ ಅಂತ ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಮಾಡ್ತಾ ಇರುವಂತ ಆರೋಪವನ್ನ, ಸ್ಪೆಷಲಿ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತ ಆರೋಪಗಳಿಗೆ ಅವ್ರು ಏನ್ ಹೇಳ್ತಾ ಇದಾರೆ ಅದೆಲ್ಲದಕ್ಕೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರ ಜೊತೆ ನಿಂತ್ಕೊಂಡು. ಇಲ್ಲಿ ಸಾಕಷ್ಟು ಪ್ರಶ್ನೆಗಳಂತೂ ಮೂಡ್ತಾ ಇದ್ದಾರೆ. ಆ ಪ್ರಶ್ನೆಗಳು ಏನು ಅಂತ ನೋಡಿದಾದ್ರೆ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಅವರು ನಿರಂತರವಾಗಿ ಕಿಡಿಕಾರ್ತಾ ಇದ್ದಾರೆ. ಅದು ನೋಡ್ತಾ ಇದ್ದಾರೆ, ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನ್ಯೂಟ್ರಲ್ ಆಗಿದ್ದಂತ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ ಬರ್ತಿದ್ದ ಹಾಗೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಕಮಿಷನ್ ದಂಧೆ, ಟ್ರಾನ್ಸ್ಫರ್ ದಂಧೆ ಆರೋಪವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಿದ್ರು. ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಒಟ್ನಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಂಧನ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಆರೋಪವನ್ನ ಕೂಡ ಮಾಡಿದ್ರು. 2 ವರ್ಗಾವಣೆ ಆಗಿದೆ. ಒಂದೊಂದು ವರ್ಗಾವಣೆಗೆ 10 ಕೋಟಿಯನ್ನ ಪಡ್ಕೊಂಡಿದ್ದಾರೆ ಅಂತ ಒಂದು ಆರೋಪವನ್ನ ಮಾಡಿದ್ರು. ನಗರಾಭಿವೃದ್ಧಿ ಇಲಾಖೆಯನ್ನ ನಗದು ಅಭಿವೃದ್ಧಿ ಇಲಾಖೆ ಅಂತ ಕರೀತಾ ಇದ್ದಾರೆ ಅಂತಲೂ ಕೂಡ ಆರೋಪವನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು. ಹಾಗೆ ಬ್ರಾಂಡ್ ಬೆಂಗಳೂರು ಬಗ್ಗೆಯೂ ಕೂಡ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ತಿವಿಯುವಂತ ನಿಟ್ಟಿನಲ್ಲಿ ಕಿಡಿಕಾರಿದ್ರು. ಜೊತೆಗೆ ಎಚ್ಡಿಕೆ ಹೇಳಿಕೆಗಳಿಗೆ ಬಿಜೆಪಿ ನಾಯಕರ ಬೆಂಬಲ. ಅದೇ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಸದ್ಯದ ಬಿಜೆಪಿಗಿದೆ.
ಬಿಕಾಸ್ ಅವ್ರಿಗೆ ಯಾವುದೇ ರೀತಿಯಾದಂತ ದಾಖಲೆಗಳು ಸಿಗ್ತಾ ಇಲ್ಲ, ಆರೋಪ ಮಾಡ್ಲಿಕ್ಕೆ ವಿಚಾರಗಳು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆಲ್ಲ ಜೈ ಅಂತ ಇದ್ದಾರೆ. HDK ವಿರುದ್ಧ ಒಂದು ಮಾತಾಡ್ತಾ ಇಲ್ಲ ಬಿಜೆಪಿ ಲೀಡರ್ಸ್. ಈ ಹಿಂದೆನೂ ಕೂಡ ಮಾತಾಡಿಲ್ಲ, ಯಡಿಯೂರಪ್ಪನವ್ರು ಬಿಟ್ರೆ ಇನ್ಯಾರು ಕೂಡ ಮಾತಾಡಿರಲಿಲ್ಲ. ಅಶ್ವಥ್ ನಾರಾಯಣ ಅವರು ಆಗೋ ಈಗೋ ಅಲ್ಲೋ ಇಲ್ಲೋ ಒಂದೊಂದ್ಸಲಿ ಮಾತನಾಡೋರು, ಇನ್ಯಾರು ಕೂಡ ಮಾತಾಡ್ತಿರಲಿಲ್ಲ. ಈಗ ಅದು ಇನ್ನೂ ಕೂಡ ಮುಂದುವರೆದಿದೆ. ಬಿಜೆಪಿ ಸುಮ್ಮನಿರುವಂಥದ್ದು ಲೋಕಸಭೆ ಮೈತ್ರಿ ಕಾರಣಕ್ಕ ಅನ್ನುವಂಥ ಪ್ರಶ್ನೆಗಿಂತ ವಿರೋಧ ಪಕ್ಷ ನಾಯಕ ಇಲ್ಲ, ಅದರ ಜೊತೆಗೆ ಅಧಿಕಾರಿಗಳು ಇವರಿಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಆ ರೀತಿಯಾದಂಥ ಹಿಡಿತವನ್ನ ಹೊಂದಿರುವಂತ ನಾಯಕರು ಸದ್ಯಕ್ಕೆ ಬಿಜೆಪಿ ವಿಧಾನಸಭೆಯಲ್ಲಿ ಯಾರೂ ಇಲ್ಲ. ಸೊ ಕುಮಾರಸ್ವಾಮಿ ಅವರಿಗೆ ಆ ಹಿಡಿತ ಇದೆ. ನಾ ಕಾಂಗ್ರೆಸ್ ಸಣಿಲಿಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿ ಮಾಡ್ಕೊಂಡ್ರ ಅಂತ, ಅಂದ್ರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ಇಬ್ಬರು ಕೂಡ ಒಂದಾಗಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿರುವಂತದ್ದು ಗೊತ್ತಾಗ್ತದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಅಧಿಕೃತ ವಿರೋಧ ಪಕ್ಷ ಬಿಜೆಪಿ ಆಗಿದ್ದರೂ ಕೂಡ ಅವರ ಶಕ್ತಿ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ ಕುಮಾರಸ್ವಾಮಿ ಅವರು ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅದರ 25% ಕೂಡ ಇಲ್ಲ. ಬಿಜೆಪಿ ಪರಿಸ್ಥಿತಿ ಯಾವ ಲೆವೆಲ್ಗೆ ಹೋಗಿದೆ ಅನ್ನುವಂಥದ್ದನ್ನ ನೋಡ್ಬೋದು. ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುತ್ಕೊಂಡು ಕುಮಾರಸ್ವಾಮಿ ಅವರು ಮಾಡುವಂತ ಆರೋಪಗಳು ಮತ್ತೆ ಕುಮಾರಸ್ವಾಮಿ ಅವರನ್ನ ಆಶ್ರಯಿಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಬಿಜೆಪಿಗೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಬಹಳ ಪ್ರಮುಖವಾಗಿ ರಾಜ್ಯ ಬಿಜೆಪಿಗೆ ನಾಯಕತ್ವದ ಕೊರತೆ ಕಾಣ್ತಾ ಇರುವಂತದ್ದು. ಈಗಾಗಲೇ ವಿಧಾನಸಭೆಯಲ್ಲೂ ಕೂಡ ಅದು ಕೊರತೆ ಎದ್ದು ಕಾಣ್ತಾ ಇದೆ. ಹಾಗಾಗಿನೇ ಅನಿವಾರ್ಯವಾಗಿ ಈಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಸದನದಲ್ಲಿ ಹೇಳಿದ್ದಾರೆ, ಅನಿವಾರ್ಯವಾಗಿ ಅವರಿಗೆ ಧ್ವನಿಗೂಡಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಒಂದ್ ಕಡೆಗೆ ಬಿಜೆಪಿಯಲ್ಲಿ ಕೂಡ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬರುವಂತ ದಿನಗಳಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಏನಾದರೂ ಮೈತ್ರಿ ಮಾಡ್ಕೊಳ್ತಾರ ಅನ್ನುವಂಥದ್ದು. ಅಂದ್ರೆ ಚುನಾವಣೆಯಲ್ಲಿ ಸೋತ ಬಳಿಕವಾಗಿ ಒಂದಷ್ಟು ಇದ್ರ ಬಗ್ಗೆ ಚರ್ಚೆ ಕೂಡ ಶುರುವಾಗ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ಬಿಜೆಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಂಡಿದೆ, ಮತ್ತೆ ಜೆಡಿಎಸ್ ಕೂಡ ಸೋಲನ್ನು ಕಂಡಿದೆ. ಹೀಗಾಗಿ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಕಾಂಗ್ರೆಸ್ನ ಎದುರಿಸುವಂತಹ ಪರಿಸ್ಥಿತಿ ಕೂಡ ದೊಡ್ಡ ಚಾಲೆಂಜ್ ಆಗಿದೆ. ಹಾಗಾಗಿನೇ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಈಗಾಗಲೇ ಒಂದಷ್ಟು ದೆಹಲಿ ಮಟ್ಟದಲ್ಲೂ ಕೂಡ ಈ ಇಬ್ಬರು ಎರಡು ಪಕ್ಷದ ನಾಯಕರು ಕೂಡ ಮಾತುಕತೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಈಗ ರಾಜ್ಯ ಮಟ್ಟದಲ್ಲೂ ಕೂಡ ಅದೇ ಒಂದು ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಒಂದ್ ಕಡೆ ವಿಧಾನಸಭಾ ಅಧಿವೇಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಮಾತಾಡ್ತಾ ಇರಲಿಲ್ಲ, ಮತ್ತೆ ಅಗ್ರೆಸಿವ್ ಕೂಡ ಅವರಲ್ಲಿ ಕಾಣ್ತಾ ಇರಲಿಲ್ಲ. ಆದ್ರೀಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕವಾಗಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಆಕ್ರಮಣಕಾರಿಯಾಗಿ ದಾಳಿಯನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು, ಮತ್ತೆ ಸರ್ಕಾರದ ವೈಫಲ್ಯ ಆಗಿರಬಹುದು, ಮತ್ತೆ ಈಗಾಗಲೇ ಒಂದ್ ಕಡೆ ಸಚಿವರ ಭ್ರಷ್ಟಾಚಾರ ಆರೋಪ ಆಗಿರ್ಬೋದು, ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಅವರೇ ಗಮನ ಸೆಳೆಯುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರಾಗಿದ್ದಂತವರು ಸಿದ್ದರಾಮಯ್ಯ ಅವರು, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ವಿರೋಧ ಪಕ್ಷದ ನಾಯಕ ಅಧಿಕೃತವಾಗಿ ನೇಮಕ ಆಗಿಲ್ಲ. ಈಗ ಆ ಒಂದು ಸ್ಥಾನವನ್ನ ಜೆಡಿಎಸ್ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ತುಂಬುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ, ಯಾಕಂದ್ರೆ ಅವರು ನಡ್ಕೊಳ್ತಾ ಇರುವಂತಹ ರೀತಿ ಆಗಿರ್ಬೋದು, ಮತ್ತೆ ಸರ್ಕಾರದ ವಿರುದ್ಧವಾಗಿ ಏನ್ ದಾಳಿಯನ್ನ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅವರೇ ಅಪೋಸಿಷನ್ ಲೀಡರ್ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದ ರಾಜ್ಯ ಕೇಳಿ ಬರ್ತಾ ಇದೆ. ಮತ್ತೆ ಈಗಾಗಲೇ ಬಿಜೆಪಿ ಶಾಸಕರು ಕೂಡ ಎಚ್ ಡಿ ಕುಮಾರಸ್ವಾಮಿ ಏನ್ ಹೇಳಿದ್ರು ಕೂಡ ಅವರಿಗೆ ಧ್ವನಿಗೂಡಿಸುವ ಒಂದೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮುಖಾಂತರವಾಗಿ ಬರುವಂತ ದಿನಗಳಲ್ಲೂ ಕೂಡ ಇದೇ ರೀತಿಯ ಅಂದ್ರೆ ಒಟ್ಟಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನ ನಾಯಕರು ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮೈತ್ರಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಕಾಂಗ್ರೆಸ್ನ ಎದುರಿಸುತ್ತಾರ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಪೃಥ್ವಿರಾಜ್, ಮೈತ್ರಿ ಇರ್ಲಿ, ಎಷ್ಟರ ಮಟ್ಟಿಗೆ ಬಿಜೆಪಿ ವೀಕ್ ಆಗಿದೆ ಅನ್ನುವಂಥದ್ದನ್ನ ಬಿಂಬಿಸ್ತಾ ಇದೆ ಕೃಷ್ಣ. ಇದರಲ್ಲಿ ನೋಡೋಣ ಏನಾಗುತ್ತೆ ಅಂತ. ಇದೇ ರೀತಿಯಾಗಿ ಮುಂದುವರೆದ್ರೆ ಬಿಜೆಪಿ ಸಂಪೂರ್ಣವಾಗಿ ನೆಲ ಕಚ್ಚಿದೆಯೇನೋ, ಅವರ ನಾಯಕರ ಆತ್ಮಸ್ಥೈರ್ಯ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟಾಗುತ್ತೆ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಡಿಪೋ ಮುಂದೆ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಚಾಲಕರು. ವರ್ಗಾವಣೆಯಿಂದ ಬೇಸತ್ತು ವಿಷ ಸೇವಿಸಿರುವಂತದ್ದು ಚಾಲಕ. ಕೃಷಿ ಸಚಿವ ಚಲವರಾಯಸ್ವಾಮಿ ಅವರಿಗೆ ನಿಂದಿಸಿ ಚಾಲಕ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು, ನಂತರ ವಿಷವನ್ನ ಸೇವಿಸಿದ್ದಾರೆ. ಅದು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರಾಗಿರುವಂತ ಚಲವರಾಯಸ್ವಾಮಿ ಅವರ ವಿರುದ್ಧ ಯಾವ ಕಾರಣಕ್ಕೆ ಆರೋಪ ಅನ್ನುವಂತ ಸಹಜವಾದಂತ ಪ್ರಶ್ನೆಗಳು ಅಲ್ಲಿ ಬಂದೇ ಬರುತ್ತೆ. ನಮ್ಮ ಮಹಿಳಾ ಕಂಡಕ್ಟರ್ ಜೊತೆ ಅನುಚಿತ ವರ್ತನೆ ಆರೋಪವನ್ನ ಈ ಚಾಲಕನ ಮೇಲೆ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ವರ್ಗಾವಣೆಯನ್ನ ಮಾಡಲಾಗಿತ್ತು. ಇನ್ನ ವಿಷ ಸೇವಿಸಿದಂತ ಹಿನ್ನೆಲೆಯಲ್ಲಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಚಾಲಕ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ದಾರೆ, ಆರೋಗ್ಯವನ್ನ ವಿಚಾರಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಮಂಡ್ಯ ಜಿಲ್ಲೆ ನಾಗಮಂಗಲ KSRTC ಡಿಪೋ ಬಳಿ ಚಾಲಕ ಜಗದೀಶ್ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವಂಥದ್ದು. ಕಳೆದ ಚುನಾವಣೆಯಲ್ಲಿ JDS ಪರ ಕೆಲಸ ಮಾಡಿದ್ದಕ್ಕೆ ಸಚಿವ ಚಲವರಾಯಸ್ವಾಮಿ ವರ್ಗಾವಣೆ ಮಾಡಿಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇವರು ಚಾಲಕ, ಸರ್ಕಾರಿ ನೌಕರ ಅಂತಾನೆ ಗುರುತಿಸ್ಕೊಳ್ತಾರೆ. ಅಂತದ್ರಲ್ಲಿ ಮಾಡಬಾರ್ದು ಯಾವುದೇ ಪಕ್ಷದ ಪರವಾಗಿ, ಆದ್ರೆ ಇವ್ರು ಮಾಡಿದ್ದಾರೆ. ಬಟ್ ಈಗ ಇವರು ವರ್ಗಾವಣೆ ಆಗ್ಲಿಕ್ಕೆ ಕಾರಣ ಚಲವರಾಯಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಇವ್ರ ಮೇಲೆ ಆರೋಪ ಇರುವಂತದ್ದು
ಮಹಿಳೆಯರ ಜೊತೆ ಅನುಚಿತ ವರ್ತನೆ ಮಾಡಿದ್ದು ಅಂತ. ಮಹಿಳಾ ಪ್ಯಾಸೆಂಜರ್ ಜೊತೆ ಸ್ವಲ್ಪ ಏನೋ ಜಗಳ ಆಗಿ ಅದು ಮಿನಿಸ್ಟ್ರಿ ಕಂಪ್ಲೇಂಟ್ ಆಗಿ ಅವರು ಒಂದು ಸ್ವಲ್ಪ ವರ್ಗಾವಣೆ ಮಾಡೋಕ್ಕೆ ನಮ್ಮ ಆಫೀಸರ್ಸ್ ಕೇಳಿದ್ರಿಂದ ವರ್ಗಾವಣೆ ಆದೇಶ ಆಗಿತ್ತು. ಅವರದನ್ನ ನಿರಾಕರಿಸಿ ಇಲ್ಲ ನಾನು ಟ್ರಾನ್ಸ್ಫರ್ ತಗೊಳ್ಳಲ್ಲ ಅಂತೇಳಿ ನಾವು ಹೇಳ್ದವ್ರು ಇದೇನು ಸೊಸೈಟಿ ಇದೆಲ್ಲ ಯಾವುದು ಇದೆಲ್ಲ ಅಪ್ಪಿದೆಲ್ಲ ಈಗ ಇದ್ದಿದ್ದೇನೆ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದೇನೆ ಸೊಸೈಟಿ ಇವೆಲ್ಲ ಮಾತಾಡಬೇಡ ಅಂತ ಹೇಳಿದ್ರು. ಬಟ್ ಅವರು ಬಾಟ್ಲಿನ ಡೋಬಲ್ ಇಟ್ಕೊಂಡು ಬಂದು ಡಿಪೋ ಒಳಗಡೆ ವಿಷ ನಾಗಮಂಗಲ ಕೆಎಸ್ಆರ್ಟಿಸಿ ಉದ್ಯೋಗಿ ಆತ್ಮಹತ್ಯೆ ಯತ್ನ ಪ್ರಕರಣ. ಮೈಸೂರಿನ ಆಸ್ಪತ್ರೆಗೆ ತೆರಳಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರ ವಜಾಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ. ಮಂತ್ರಿಗಳು ಹದ್ದುಬಸ್ತಿನಲ್ಲಿ ಕೆಲಸ ಮಾಡಬೇಕು, ದುಡ್ಡು ಬೇಕಾದ್ರೆ ಮಾಡಿಕೊಳ್ಳಿ, ಜನರ ಜೀವದ ಜೊತೆ ಚೆಲ್ಲಾಟವಾಡಬಾರದು ಅಂತ ಹೇಳಿದ್ರು. ಎರಡನ್ನೂ ಇವರೇ ಹೇಳ್ತಾರೆ. ಭ್ರಷ್ಟಾಚಾರ ಮಾಡಬಾರ್ದು, ವರ್ಗಾವಣೆ ದಂಧೆ ನಡೀತಾ ಇದೆ, ಇದು ಸರಿಯಲ್ಲ ಅಂತಾರೆ. ದುಡ್ಡು ಬೇಕಾದ್ರೆ ಮಾಡ್ಕೊಳ್ಳಿ ಅಂತನೂ ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾರೆ. ರೌಡಿ ಚೇಲ ಮಹಾದೇವ ಎಂಬಾತರಿಂದ ಡ್ರೈವರ್ ಕುಟುಂಬಕ್ಕೆ ಕಿರುಕುಳ ಅಂತ ಆರೋಪ ಮಾಡಿದ್ದಾರೆ. ಡ್ರೈವರ್ ಪತ್ನಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಲಿಕ್ಕೆ ಒತ್ತಡವನ್ನ ಹಾಕಿದ್ದಾರೆ. ಎಲ್ಲವನ್ನು ಕೂಡ ಸದನದಲ್ಲಿ ಇಟ್ಟು ಹೋರಾಡ್ತೇನೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಜಗದೀಶ್ ಸದ್ಯ ವೆಂಟಿಲೇಟರ್ನಲ್ಲಿ ಇದ್ದಾರೆ. ಸರ್ಕಾರ ಬಂದು 50 ದಿನ ಆಗಿಲ್ಲ, ಆಗಲೇ ವರ್ಗಾವಣೆ ದಂಧೆ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸದನದಲ್ಲಿ ಇದೇ ವಿಚಾರ ಇಟ್ಟು ಹೋರಾಟ ಮಾಡ್ತೇನೆ ಅಂತ ಎಚ್ಡಿಕೆ ಆರೋಪವನ್ನ ಮಾಡುವುದರ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 24 ಗಂಟೆ ಅಬ್ಸರ್ವೇಷನ್ ಅಲ್ಲೇ ಇಡಬೇಕಾಗಿದೆ. ವೆಂಟಿಲೇಟರ್ ಮೇಲಿದ್ದಾರೆ. ವೆಂಟಿಲೇಟರಿಂದ ತೆಗೆಯೋವರೆಗೂ ಅಬ್ಸರ್ವೇಷನ್ ಮಾಡಲೇಬೇಕಾಗಿದೆ ಅಂತಕ್ಕಂತ ಹೇಳ್ತಾ ಇದ್ದಾರೆ. ಈ ಸರ್ಕಾರ ಇನ್ನೂ ಬಂದು 50 ದಿನ ಆಗಲಿಲ್ಲ. ದುಡ್ಡು ತಗೊಂಡು ವರ್ಗಾವಣೆ ಮಾಡೋದು ಒಂದು ಭಾಗ ಮಾಡ್ಕೊಳ್ಳಿ, ಅವ್ರ ಹಣೆ ಬರ, ಅವರ ಚಾಳಿ ಅದು. ರಾಜಕಾರಣ ಮಾಡಲಿ. ಇನ್ನೂ 1 ತಿಂಗಳಾಗಲಿಲ್ಲ ಅಧಿಕಾರಕ್ಕೆ ಬಂದು. ಇವೇನು ಶಾಶ್ವತನ ಇದು? ಮಂತ್ರಿಯ ಅಧಿಕಾರ ದರ್ಪ ಈ ಮಟ್ಟಕ್ಕೆ ಹೋಗಬಾರ್ದು. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ಮಂತ್ರಿಗಳನ್ನ ಇಟ್ಕೊಂಡು ಏನು ಇದೇನು ಶಾಶ್ವತವಾಯಿತು ಮಂತ್ರಿ ಸ್ಥಾನ? ರಾಜಕೀಯ ಮಾಡೋಣ. ರಾಜಕೀಯ ಮಾಡಬೇಕಾದ್ರೆ ಒಂದು ಹಿತಿಮಿತಿ ಇದೆ. ಈಗ ಕೆಎಸ್ಆರ್ಟಿಸಿ ಬಸ್ ಚಾಲಕ ವಿಷ ಸೇವನೆ ಪ್ರಕರಣ. ಕರ್ತವ್ಯಕ್ಕೆ ಹಾಜರಾಗದೆ ಸಾರಿಗೆ ಸಿಬ್ಬಂದಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾಗಮಂಗಲದ ಡಿಪೋದಿಂದ ಕದಲದ ಕೆಎಸ್ಆರ್ಟಿಸಿ ಬಸ್ಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿರುವಂಥ ನೌಕರರು ಕೆಎಸ್ಆರ್ಟಿಸಿ ಬಸ್ ಚಾಲಕ ವಿಷ ಸೇವನೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಬಸ್ ಮೂವ್ ಮಾಡಿಲ್ಲ ಇವತ್ತು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅನ್ಯಾಯವನ್ನ ಮಾಡಲಾಗ್ತಾ ಇದೆ. ಆ ಚಾಲಕನಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು. ಎಲ್ಲೋ ಒಂದ್ ಕಡೆ ಬೇಕು ಅಂತ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಚಲುವರಾಯಸ್ವಾಮಿ ಅವರ ವಿರುದ್ಧನೂ ಕೂಡ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ. ನಿಂತಲ್ಲೇ ನಿಂತಿರುವಂಥದ್ದು 60ಕ್ಕೂ ಹೆಚ್ಚು ಬಸ್ಗಳು. ಚಾಲಕ ಜಗದೀಶ್ ಊರು ಹಂದೇನಹಳ್ಳಿ ಆ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ದ್ವೇಷ ರಾಜಕಾರಣನೇ ನನ್ನ ಮಗನ ಈ ಸ್ಥಿತಿಗೆ ಕಾರಣ ಅಂತ ಜಗದೀಶ್ ತಂದೆ ರಾಜೇಗೌಡ ಆರೋಪವನ್ನು ಮಾಡಿದ್ದಾರೆ. ಮತ್ತು ನಮ್ಮ ಮಗ ಜಗದೀಶ್ ಅವರು ಈ KSRTCಗೆ ಡಿಪಾರ್ಟ್ಮೆಂಟಲ್ಲಿ ನೆನ್ನೆ ಡ್ಯೂಟಿಗೆ ಅಂತ ಬಂದಿದ್ದಾಗ ಇಷ್ಟವಾಗಿ ಟ್ರಾನ್ಸ್ಫರ್ ಮಾಡಿಸಿ ನೋಡಪ್ಪ ಮೇಲಧಿಕಾರಿಯಿಂದ ಪ್ರೆಷರ್ ಬಂದಿದೆ ಅಂದ್ಬಿಟ್ಟು ನಮ್ಮ ಮಗನಿಗೆ ಇದು ಮಾಡಿದಾಗ ಇದಕ್ಕೆ ಒತ್ತಾಟ ಆಗಪ್ಪ ಕಾರಣ ಅಂದಾಗ ಫೋನ್ ಹಾಕಿ ನಮಗೆ ಹೇಳಿದ್ದಾರೆ, ಈ ಥರ ಚಲುವರಾಯಸ್ವಾಮಿಯವರು ನಮಗೆ ಇದು ಬಂದಿದೆ, ನೀನು ವಿಶದವಾಗಿ ಹೆಣ್ಮಗುಗೆ ಮಾತಾಡಿದ್ವಿ ಹಾಗೆ ಹೀಗೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಮಹಿಳೆಯರ ಜೊತೆ ಅನುಚಿತ ವರ್ತನೆ ಕಾರಣಕ್ಕೋಸ್ಕರ ಮದ್ದೂರಿಗೆ ವರ್ಗಾವಣೆ ಆಗಿರೋದು. ರಾಯಚೂರು ಕಡೆ ಅಲ್ಲ, ಪಕ್ಕದ ತಾಲೂಕಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾವಾಗ ಈ ಪ್ರಕರಣ ದಾಖಲಾಗಿದ್ದು, ಅಂದ್ರೆ ಮಹಿಳೆಯರ ಜೊತೆ ಅನುಚಿತ ವರ್ತನೆ ಅನ್ನುವಂಥದ್ದು, ಮತ್ತೆ ಇವರನ್ನ ವರ್ಗಾವಣೆ ಯಾವಾಗ ಮಾಡಿದ್ದು, ಅಲ್ಲಿರುವಂತ KSRTC ನೌಕರರು ಏನ್ ಹೇಳ್ತಾರೆ ಈ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾರು ದೂರನ್ನ ಕೊಟ್ಟಿದ್ದಾರೆ, ಈಗ ಯಾವ ರೀತಿಯಾಗಿ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ ಇದು?
ಖಂಡಿತ ಪೃಥ್ವಿ, ಇಲ್ಲಿ ರಾಜಕೀಯ ದ್ವೇಷ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಏನು ಡಿಪೋ ಮ್ಯಾನೇಜರ್ ಮಂಜುನಾಥ್ ಏನಿದ್ದಾರೆ ಅವರು ಹೇಳ್ತಾ ಇರುವಂತದ್ದು ಅಂದ್ರೆ ಮಹಿಳಾ ಪ್ಯಾಸೆಂಜರ್ ಒಬ್ಬರಿಗೆ ಕಿರುಕುಳವನ್ನ ಕೊಟ್ಟರು ಜಗದೀಶ್, ಹೀಗಾಗಿ ಅವ್ರನ್ನ ವರ್ಗಾವಣೆ ಮಾಡಿದ್ದೇವೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಯಾವುದೇ ಸಾಕ್ಷಿ ಅವರ ಬಳಿ ಇಲ್ಲದೆ ಇರುವಂತದ್ದು. ಆದ್ರೆ ಅವರು ಆರೋಪವನ್ನಷ್ಟೇ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಅಂದ್ರೆ ಜಗದೀಶ್ ಏನೀಗ ಆತ್ಮಹತ್ಯೆಗೆ ಯತ್ನಿಸಿದ್ರು ಚಾಲಕ, ಅವರ ಸಹ ಸಿಬ್ಬಂದಿಗಳು ಈಗ ನಾಗಮಂಗಲದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾರು ಕೂಡ ಡ್ಯೂಟಿಗೆ ಹಾಜರಾಗೋದಿಲ್ಲ, ನಾವು ಈ ರೀತಿ ನಮ್ಮ ಸಹ ಚಾಲಕ ಏನಿದ್ದಾನೆ ಆತನಿಗೆ ಈ ತರ ಕಿರುಕುಳವನ್ನ ಕೊಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂತವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಯಾರು ಕೂಡ ಇವತ್ತು ಡ್ಯೂಟಿಗೆ ಹಾಜರಾಗದೆ ಇರೋದ್ರಿಂದ ಬಸ್ಗಳು ನಿಂತಲ್ಲೇ ನಿಂತಿರುವಂತದ್ದು, ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದ್ರ ಜೊತೆಗೆ ನಾಗಮಂಗಲದ KSRTC ಬಸ್ ಸ್ಟ್ಯಾಂಡ್ ಮುಂಭಾಗ ಟೈರ್ಗೆ ಬೆಂಕಿಯನ್ನ ಕೂಡ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಜಗದೀಶ್ ಊರು ಇರುವಂತದ್ದು ಅಂದೆಹೇನ ಹಳ್ಳಿ ಅನ್ನುವಂಥದ್ದು. ಆ ಹಳ್ಳಿಯ ಗ್ರಾಮಸ್ಥರು ಇವತ್ತು KSRTC ಬಸ್ ಸ್ಟ್ಯಾಂಡ್ ಬಳಿ ಆಗಮಿಸಿದ್ರು. ಇಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ಅಂದ್ರೆ ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿ ರಾಜಕೀಯ ದ್ವೇಷಕ್ಕೆ ಜಗದೀಶ್ ಅವರನ್ನ ಬಲಿಪಶು ಮಾಡ್ಲಾಗ್ತಾ ಇದೆ. ಜಗದೀಶ್ ಅವರ ಪತ್ನಿ ಏನಿದ್ದಾರೆ ಅವರು ಗ್ರಾಮ ಪಂಚಾಯತಿ ಸದಸ್ಯ ಆಗಿರುವಂತದ್ದು. ಹೀಗಾಗಿ ಆಕೆ JDS ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಚಲುವರಾಯಸ್ವಾಮಿ ಈ ರೀತಿಯಾದಂತ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಹೀಗಾಗಿ ಜಗದೀಶ್ ಅವರನ್ನ ಮದ್ದೂರಿಗೆ ವರ್ಗಾವಣೆ ಮಾಡಿರುವಂತದ್ದು ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಪೃಥ್ವಿ. ಇಲ್ಲಿ ಮೇಲ್ನೋಟಕ್ಕೆ ರಾಜಕೀಯ ದ್ವೇಷಕ್ಕೆ ಇವೆಲ್ಲ ವರ್ಗಾವಣೆ ಈ ವಿಚಾರಗಳು ಅನ್ನುವಂಥದ್ದು ಕಂಡು ಬರ್ತಾ ಇರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮಗೆ ತೋರಿಸ್ತಾ ಇದ್ವಿ ವಿಡಿಯೋದಲ್ಲಿ ಅವರು ವಿಷವನ್ನ ಸೇವಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸೃಷ್ಟಿಯಾಗಿದ್ದಂತ ಒಂದು ಹೈ ಡ್ರಾಮಾ ಅದು ತೋರಿಸ್ತಾ ಇದ್ದೇವೆ. ಅವರು ವಿಷ ಸೇವಿಸಲಿಕ್ಕೆ ಮುಂದಾಗಿದ್ರು. ಈ ಟೈಮ್ನಲ್ಲಿ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಅವ್ರನ್ನ ಇಟ್ಕೊಂಡಿದ್ದಾರೆ. ನಮಗೆ ಅನ್ಯಾಯ ಮಾಡ್ಲಾಗ್ತಾ ಇದೆ ಅಂತ ಅವರು ಆರೋಪ ಮಾಡ್ತಾ ವಿಷ ಸೇವಿಸಲಿಕ್ಕೆ ಮುಂದಾಗಿದ್ರು. ವೆಲ್ಕಮ್ ಬ್ಯಾಕ್. ನಿನ್ನೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂತ ವಿಚಾರ ಅಂದ್ರೆ ಕುಮಾರಸ್ವಾಮಿ ಅವರು ದಾಖಲೆ ಇದೆ ನನ್ನ ಹತ್ರ ಅನ್ಬಿಟ್ಟು ಒಂದು ಪೆನ್ ಡ್ರೈವ್ ಅನ್ನ ಜೋಬಿಂದ ತೆಗೆದು ತೋರಿಸಿದ್ರು. ಅದು ಸಾಕಷ್ಟು ಕುತೂಹಲ ಕೆಡೆ ಮಾಡ್ತಿದ್ರು. ಇವತ್ತು ಕೂಡ ಮಾತನಾಡಿದ್ದಾರೆ ಅದ್ರ ಬಗ್ಗೆ. ಪೆನ್ ಡ್ರೈವ್ ಹೊರಗೆ ಬಂದ್ರೆ ಮಂತ್ರಿ ರಾಜೀನಾಮೆ ನೀಡ್ತಾರೆ, ಮತ್ತೆ ಪೆನ್ ಡ್ರೈವ್ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಮಾಜಿ CM HD. ಪೆನ್ ಡ್ರೈವ್ ದಾಖಲೆಯನ್ನ ಸೂಕ್ತ ಸಮಯದಲ್ಲಿ ಬಿಚ್ಚಿಡ್ತೇನೆ ಅಂತ ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಗೊತ್ತಾಗ್ತಿಲ್ಲ. ಇದೇ ತಾನೇ ದಾಖಲೆ ಕೊಡ್ಬೇಕಲ್ವಾ? ಈಗ ಸೈಲೆಂಟ್ ಆಗುವ ಮುಖಾಂತರ ಸೂಕ್ತ ಸಮಯದಲ್ಲಿ ಅನ್ನುವ ಮುಖಾಂತರ ಕುಮಾರಸ್ವಾಮಿ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂತ, ಭ್ರಷ್ಟಾಚಾರ ನಿಜಕ್ಕೂ ಕೂಡ ತಡಿಬೇಕು ಅನ್ನುವಂಥ ದೃಷ್ಟಿ ಏನಾದ್ರೂ ನಿಲುವುಗಳಿದ್ರೆ ಅದನ್ನ ಬಿಡುಗಡೆ ಮಾಡ್ಬೇಕಾಯ್ತು. ಇಲ್ಲ, ಸೂಕ್ತ ಸಮಯ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಪೆನ್ ಡ್ರೈವ್ ದಾಖಲೆ ಬಿಡುಗಡೆಗೆ ನನಗೆ ಆತುರ ಇಲ್ಲ, ವರ್ಗಾವಣೆ ದಂಧೆ CM ಮೂಗಿನ ನೇರದಲ್ಲಿ ನಡೀತಾ ಇದೆ. ಮೈಸೂರಿನಲ್ಲಿ ಮಾಜಿ CM HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಂತರ ಪೆನ್ ಡ್ರೈವ್ ಇದೆ. ಈ ಹಿಂದೆ ಒಂದ್ಸಲಿ ಇದೇ ರೀತಿಯಾಗಿ ಆರೋಪವನ್ನ ಮಾಡಿದ್ರು. ವಿರೋಧ ಪಕ್ಷದವರ ಅಥವಾ BJPಯವರ ಅವ್ರ ಬುಟ್ಟಿಲಿ ಆವಿಲ್ಲ, ಸುಮ್ಮನೆ ಬುಟ್ಟಿ ಒಳಗೆ ಆವಿದೆ ಅಂತ ಎದುರಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರು. ಇವಾಗ ಮತ್ತೆ ಅದೇ ರೀತಿಯಾದಂತ ಆರೋಪಕ್ಕೆ ಗುರಿ ಆಗ್ಬೇಕಾಗತ್ತೆ ಮೋಸ್ಟ್ ಪ್ರಾಬಬ್ಲಿ ಕುಮಾರಸ್ವಾಮಿ ಅವರು. ವರಿ ಮಾಡಬೇಡಿ ಬ್ರದರ್, ಮಾಡೋಣ ಟೈಮ್ ಸೂಕ್ತವಾದ ಸಂದರ್ಭ. ಈ ಸರ್ಕಾರ ಇನ್ನೂ ಏನೇನು ಮಾತಾಡಲಿ ಲಘುವಾಗಿ. ಕುಮಾರಸ್ವಾಮಿ ಅದೆಂಥದ್ದು ಹಿಟ್ ಅಂಡ್ ರನ್ನು, ಗಾಳಿಲಿ ಗುಂಡು ಇದೆಲ್ಲ ಹೇಳ್ತಾವ್ರಲ್ಲ, ಹೇಳಿ ಇನ್ನೂ ನನಗೇನು ಆತರ ಇಲ್ಲ. ಏನೇನು ನಡೀತಿದೆ ಜಗಜ್ಜಾಹಿರ ಇಲ್ಲಿ. ಭಾಳ ಜನಕ್ಕೆ ನಮ್ಮದ ಅಂತ ಶುರುವಾಗಿದೆ. ನಾನು ಈ ಸಮಯ ಬಂದಾಗ ಹೇಳ್ತೀನಿ. ಇವರೆಲ್ಲ ವೀರಾವೇಶ ಪ್ರತಾಪಗಳು ಎಲ್ಲ ಆಗಲಿ. ಅದರಲ್ಲೇ ಬಂತು ರಾಜೀನಾಮೆ ಕೊಡ್ಲೇಬೇಕಾಗುತ್ತೆ. ವರಿ ಮಾಡಬೇಡಿ ಬ್ರದರ್. ನೋಡೋಣ ಅದು ಯಾವಾಗ ದಾಖಲೆ ಬಿಡುಗಡೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಬೆಂಗಳೂರು ಮೈಸೂರು ಹೈವೇನಲ್ಲಿ ಸಿಕ್ಕಾಪಟ್ಟೆ ಅಪಘಾತಗಳು ನಡೀತಾ ಇರೋದು ನಿಮಗೂ ಕೂಡ ಗೊತ್ತು. ಅಪಘಾತ ತಡೆಗೆ ಪೊಲೀಸರಿಂದ ಕಠಿಣ ನಿಯಮಗಳನ್ನ ಜಾರಿಗೆ ತರಲಾಗಿದೆ. 100 ಕಿಲೋಮೀಟರ್ಗಿಂತ ವೇಗವಾಗಿ ಹೋದ್ರೆ 1000 ರೂಪಾಯಿ ದಂಡವನ್ನ ಕೂಡ ವಿಧಿಸುವಂತ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮೊನ್ನಷ್ಟೇ ಅಲೋಕ್ ಕುಮಾರ್ ಅವರು ಪರಿಶೀಲನೆಗೆ ಹೋದಂತಹ ಸಂದರ್ಭದಲ್ಲಿ ಸ್ಪೀಡ್ ಆಗಿ ವಾಹನಗಳನ್ನ ಓಡಿಸ್ತಾ ಇರುವಂತ ಹಿನ್ನೆಲೆಯಲ್ಲೇ ಈ ಅಪಘಾತ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಆ ಸ್ಪೀಡ್ ಲಿಮಿಟ್ ಅನ್ನ ಇಟ್ಟು 100 ಕಿಲೋಮೀಟರ್ ಅನ್ನ ಕ್ರಾಸ್ ಮಾಡಂಗಿಲ್ಲ ಅಂತ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ವಿಶೇಷ ಕ್ಯಾಮೆರಾವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಹೆದ್ದಾರಿಯ 28 ಕಡೆ ಕ್ಯಾಮೆರಾವನ್ನ ಅಳವಡಿಸಿರುವಂಥದ್ದು ಅಧಿಕಾರಿಗಳು. 2-3 ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಲೈಸೆನ್ಸ್ ಅನ್ನ
ಕ್ಯಾನ್ಸಲ್ ಮಾಡಲಾಗುತ್ತಂತೆ. ರೂಲ್ಸ್ ಬ್ರೇಕ್ ಆದ್ರೆ ಲೈಸೆನ್ಸ್ ಕ್ಯಾನ್ಸಲ್. ಒಂದು ಬಾರಿ ರೂಲ್ಸ್ ಬ್ರೇಕ್ ಆದ್ರೆ 1000 ರೂಪಾಯಿ ದಂಡ. ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಡಲಾಗ್ತದೆ. ಎಕ್ಸ್ಪ್ರೆಸ್ ವೇ ಹೇಳಲಿಕ್ಕಷ್ಟೇ, ಅದು ಎಕ್ಸ್ಪ್ರೆಸ್ ವೇ. ಜಿಲ್ಲೆಯಲ್ಲಿ 3 ಸ್ಪೀಡ್ ಗನ್ಗಳನ್ನ ನಾವು ರೆಡಿ ಮಾಡಿಕೊಂಡು ಅರ್ಧ ಗಂಟೆ 1 ಅವರ್ ನಾವು ಟ್ರಯಲ್ ಮಾಡಿದ್ವಿ. 100 ಕಿಲೋಮೀಟರ್ಸ್ ಸ್ಪೀಡ್ ಲಿಮಿಟ್ ನೆನ್ನೆ ಕ್ಯಾಲಿಬ್ರೇಟ್ ಮಾಡಿ 80, 90, 100ಗೆ ಇಟ್ಟು ಸುಮಾರು 100 ಸ್ಪೀಡ್ ಲಿಮಿಟ್ ಯಾರು ದಾಟದ ಸುಮಾರು 30ಕ್ಕೂ ಹೆಚ್ಚು ಜನ ಮೇಲೆ ನಾವು ಕೇಸ್ ಮಾಡಿದ್ದೀವಿ. ಈಗ ಅದರಲ್ಲಿ ಕೂಡ ನಾವು ಅವ್ರದ್ದು DL ಸಸ್ಪೆನ್ಷನ್ ಕೂಡ ನಾವು ಅವ್ರದ್ದು ಡೀಟೇಲ್ಸ್ ತಗೊಂಡು RTOಗೆ ಬರಿತಾ ಇದ್ದೀವಿ. ಹೌದು, ರೆಗ್ಯುಲರ್ ಆಗಿರುತ್ತೆ. ನಾವು ಮಿಷಿನ್ ಕ್ಯಾಲಿಬ್ರೇಟ್ ಮಾಡಲಿಕ್ಕೆ ಟ್ರಯಲ್ ಮಾಡಿದ್ವಿ. ಟ್ರಯಲ್ ಮಾಡಿ ಅದು ಕರೆಕ್ಟ್ ಆಗಿದ್ಮೇಲೆ ಯಾರು 100 ಲಿಮಿಟ್ ಕ್ರಾಸ್ ಮಾಡಿದ್ರು ಅವ್ರ ಮೇಲೆ ನಾವು ಕೇಸ್ ಮಾಡಿದ್ವಿ. ನಾವು ಭಾಳ ಮುಖ್ಯವಾಗಿ ನೋಡ್ತಿರೋದು 4. ಒಂದು ಓವರ್ ಸ್ಪೀಡಿಂಗ್. ಸೊ ಪೊಲೀಸ್ ಎಲ್ಲವೂ ಬ್ಲ್ಯಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಿದೆ, ಎಲ್ಲೆಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ, ಟೈಪ್ ಆಫ್ ಆಕ್ಸಿಡೆಂಟ್ಸ್ ಎಲ್ಲವೇ ಐಡೆಂಟಿಫೈ ಆಗಿದ್ದು. ಸೊ ಈ ಬೇಸಿಸ್ ಮೇಲೆ ವಿ ಆರ್ ಡೂಯಿಂಗ್ ಅವರ್ ಇನಿಷಿಯಲ್ ರೆಕ್ಕಿ. ಇದಾದ್ಮೇಲೆ we will decide what needs to be done at what point. See, 100 ಮತ್ತೆ 120 over this stretch will only save you around 10-15 minutes of your time, which is, I believe, a risk which you can avoid. So ಅದೊಂದು ವಿಚಾರ ನಾನು ಎಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಸ್ವಲ್ಪ ಸ್ಲೋ ಹೋದ್ರೆ ಅಷ್ಟೇನು ಲಾಭ ಏನು ಅಷ್ಟೇನು ಬರಂಗಿಲ್ಲ ನಿಮ್ಗೆ ಏನು. This road is designed for a speed of 100 km per hour, and 36 boards are there to guide them to be in the limits of 100 km per hour. But the people are not seeing to that. Rules are every road has this speed, design speed. It is also 100 km per hour. ಎಕ್ಸ್ಪ್ರೆಸ್ ಹೈವೇನಲ್ಲಿನ ಅಪಘಾತಗಳ ಬಗ್ಗೆ ವಾಹನ ಸವಾರರು ಏನಂತಾರೆ ಕೇಳೋಣ. ಚೆನ್ನಾಗಿದೆ ಅಂತ ಬರ್ತಾ ಇದ್ದಾಗ ಗಾಡಿ ಸೇಕ್ ಆಗುತ್ತೆ, ಹಿಂಗೆ ಜಂಪ್ ಆಗುತ್ತೆ. ಆ ಜಂಪ್ ಆದಾಗ ಏನಾಗುತ್ತೆ ಅಂತ ಅಂದರೆ ಗಾಡಿ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಗಾಡಿ ಆ ಕಡೆ ರೈಟ್ ಸೈಡ್ಗೆ ಎಳಿಬೋದು, ಲೆಫ್ಟ್ ಸೈಡ್ಗೆ ಎಳಿಬೋದು. ಹೀಗಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತಾ ಇದೆ ಒಂದು. ಎರಡನೇದಾಗಿ ನಮ್ಮವರು ಸ್ಪೀಡ್ ಲಿಮಿಟ್ನ ಕಮ್ಮಿ ಮಾಡಿಕೊಂಡ್ರೆ ಸುರಕ್ಷಿತವಾಗಿ ಹೋಗು ಬಂದು ಮಾಡ್ಬೋದು. ಈಗ ಬೆಂಗಳೂರು ಟು ಮೈಸೂರು ಟು ಬರಬೇಕಾದ್ರೆ ಮಿನಿಮಮ್ 1 ಜರ್ನಿ ತಗೋತದೆ. ಯಾವುದೇ ಟ್ರಾಫಿಕ್ ಇಲ್ಲದೆ, ಜೀರೋ ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಹೋಗ್ತಾವೆ ಗಾಡಿಗಳು. ನಾವು ಸ್ಪೀಡ್ ಲಿಮಿಟ್ನ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ ಅಧಿಕಾರಿಗಳು 20 ಲಕ್ಷ ಬೆಲೆಯ 331 ಗ್ರಾಂ ಚಿನ್ನದ ಪೇಸ್ಟ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಶಾರ್ಜಾದಿಂದ ಪ್ರಯಾಣವನ್ನು ಮಾಡ್ತಾ ಇದ್ದಂಥ ಪ್ರಯಾಣಿಕ ತನ್ನ ಚಡ್ಡಿಯಲ್ಲಿ ಚಿನ್ನವನ್ನ ಪೇಸ್ಟ್ ಮಾಡಿ ಬಚ್ಚಿಟ್ಕೊಂಡು ಕಳ್ಳ ಸಾಗಣೆ ಮಾಡ್ತಾ ಇದ್ದ. ಚಡ್ಡಿಯನ್ನ ವಶಪಡಿಸಿಕೊಂಡಂತ ಅಧಿಕಾರಿಗಳು ಆ ಚಡ್ಡಿಯನ್ನ ಹರಿದು ನೋಡಿದಂಥ ಸಂದರ್ಭದಲ್ಲಿ 20 ಲಕ್ಷದ ಗೋಲ್ಡ್ ಪೇಸ್ಟ್ ಪತ್ತೆ ಆಗಿದೆ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.